ಯೂಶ್ವಲಿ ನಾವು ಮೆಚೂರ್ ಸ್ಕಿನ್ಗೆ ಮೇಕೋವರ್ ಮಾಡಬೇಕಾದ್ರೆ ಫಸ್ಟು ಏನು ಮಾಡಬೇಕು ಅಂದರೆ ಆದಷ್ಟು ಲೈಟ್ ಬೇಸ್ನ ಕೊಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನಾನು ಫಸ್ಟು ಮಾಯ್ಶ್ಚರೈಸರ್ ಮತ್ತು ಪ್ರೈಮರ್ ಅಪ್ಲೈ ಮಾಡಿ ಸ್ಕಿನ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಕಿನ್ ಪ್ರಿಪರೇಷನ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಬೇಸು ಫ್ಲಾಲೆಸ್ ಆಗಿರುತ್ತೆ. ಏಜ್ಡ್ ಸ್ಕಿನ್ ಮೆಚೂರ್ ಸ್ಕಿನ್ ಆಗಿರೋದ್ರಿಂದ ಹೈಡ್ರೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಸ್ಕಿನ್ ಟೈಪ್ನ ನೋಡಿಕೊಂಡು ಕರೆಕ್ಟಾಗಿ ಸ್ಕಿನ್ ಪ್ರಿಪರೇಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಿ ಕಲರ್ ಕರೆಕ್ಷನ್ನ ನಾನು ಆರೆಂಜ್ ಕಲರ್ ಕರೆಕ್ಷನಲ್ಲೇ ಮಾಡಬೇಕು ಅಂತ ಏನಿಲ್ಲ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅವ್ರ ಇಶ್ಯೂಸ್ ಏನಿದೆ ಅಂತ ತಿಳ್ಕೊಂಡು ಲೈಟ್ ಕವರೇಜ್ ಕೊಟ್ಟರೆ ಸಾಕಾಗುತ್ತೆ. ಆಮೇಲೆ ಬೇಸ್ ರೆಡಿ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಕವರೇಜ್ ಕಮ್ಮಿ ಮಾಡಿ ಇವ್ರಿಗೆ ನ್ಯಾಚುರಲ್ ಲುಕ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸ್ಪೆಷಲಿ ಮೆಚೂರ್ ಸ್ಕಿನ್ಗೆ ಯಾವತ್ತೂ ಹೆವಿ ಬೇಸ್ನ ಕೊಡಬಾರ್ದು. ಆದಷ್ಟು ಲೈಟ್ ಕವರೇಜ್ ಇಟ್ಟು ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏಜ್ಡ್ ಆಗಿರೋದ್ರಿಂದ ಕಾನ್ಷಿಯಸ್ಸು ಆಗಿರ್ತಾರೆ ಅವರು ಲೈಟಾಗಿ ಮೇಕಪ್ ಮಾಡಿ ಅಂತ. ಸೊ ಅದಕ್ಕಾಗಿ ನೋಡಿಕೊಂಡು ಬೇಸ್ನ ಕಮ್ಮಿ ಮಾಡಿ ಅವ್ರಿಗೆ ನ್ಯಾಚುರಲ್ ಲುಕ್ ಕೊಟ್ಟಷ್ಟು ತುಂಬ ಚೆನ್ನಾಗಿ